ಮೈಸೂರು ಜಿಲ್ಲೆ ಎಡದೊರೆಯಲ್ಲಿ ಸಿಲಿಂಡರ್ ಸಂಕಟ. ಕದನ ತಣ್ಣಗಾದ್ರೂ ನಿಲ್ಲದ ಸಿಲಿಂಡರ್ ಪೂರೈಕೆ ಬಿಸಿ. ಮೈಸೂರು ಜಿಲ್ಲೆ ಎಡದೊರೆಯಲ್ಲಿ ಸಿಲಿಂಡರ್ ಸಂಕಷ್ಟ ಇದೀಗ. ಕದನ ತಣ್ಣಗಾದ್ರೂ ನಿಲ್ಲದ ಸಿಲಿಂಡರ್ ಪೂರೈಕೆ ಬಿಸಿ. ಗ್ಯಾಸ್ ಬುಕ್ಕಿಂಗ್ ಆಗಿ 15 ದಿನ ಕಳೆದ್ರೂ ಸಿಗದ ಸಿಲಿಂಡರ್. ಮೈಸೂರಿನಲ್ಲಿ ಸಿಲಿಂಡರ್ಗಾಗಿ ಕಾದು ಕುಳಿತಿರೋ ಜನ. ಎಸ್ಆರ್ ಗ್ಯಾಸ್ ಏಜೆನ್ಸಿಯಿಂದಲೇ ಹಲವು ಗ್ರಾಮಗಳಿಗೆ ಸಿಲಿಂಡರ್. ಒಟಿಪಿಯನ್ನ ಪಡೆದುಕೊಂಡ್ರೂ ಸಿಲಿಂಡರ್ ನೀಡದ ಸಿಬ್ಬಂದಿ. ನಿಗದಿತ ಸಮಯಕ್ಕೆ ಸಿಲಿಂಡರ್ ಪೂರೈಸದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜನ. ಎಸ್ಆರ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರ ಒತ್ತಾಯ. ಎಸ್ಆರ್ ಗ್ಯಾಸ್ ಏಜೆನ್ಸಿ ಮಾಲೀಕರೇ, ಇದೇನಿದು ಕಳ್ಳಾಟ? ಒಟಿಪಿ ತಗೊಂಡ್ರು ಕೂಡ ಯಾಕೆ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ? ಬೇರೆಡೆ ಎಲ್ಲಾದ್ರೂ ಕಳ್ಳ ಸಾಗಾಟ ಆಗ್ತಾ ಇದೆಯಾ? ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ? ಗ್ಯಾಸ್ ಬುಕ್ಕಿಂಗ್ ಆಗಿ 15 ದಿನ ಆದ್ರೂ ಸಹಿತ ಒಟಿಪಿ ತೆಗೆದುಕೊಳ್ತಾರೆ, ಸಿಲಿಂಡರ್ ಸಿಗಲ್ಲ ಅಂತ ಅಂದ್ರೆ. ಸಿಲಿಂಡರ್ ಬರದೇ ಹೋದ್ರೆ ಒಟಿಪಿ ಯಾಕೆ ತೆಗೆದುಕೊಳ್ತೀರಾ ನೀವು? ಈಗಾಗಲೇ ಭಾಳ ಸಂಖ್ಯೆಯಲ್ಲಿ ಸಿಲಿಂಡರ್ಗಳು ಡೆಲಿವರಿ ಕೊಡ್ತಾವ್ರೆ. ಎಸ್ಆರ್ ಏಜೆನ್ಸಿನೇ ತಿಂಗಳು ಸ್ಟಾರ್ಟಿಂಗ್ ಪ್ರಾರಂಭ ಆಯ್ತಿದ್ದು. ಯಾರು ನೆರೇಟ್ ಮಾಡೋದು, ಈ ಸಲ ಅದೇ ಸಮಸ್ಯೆ ಮಾಡೋದು. ಬೇರೆ ಏಜೆನ್ಸಿಗಳು ಯಾವ ಸಮಸ್ಯೆ ಇಲ್ಲ, ತಂದು ಕೊಡ್ತಾರೆ ಕರೆಕ್ಟಾಗಿ. ಎಸ್ಆರ್ ಏಜೆನ್ಸಿನ ಸಮಸ್ಯೆ ಇಲ್ಲ. ಹಳ್ಳಿಗಳು ಡೆಲಿವರಿ ಅವರೆಲ್ಲ ಅಂದರೆ ಇವಾಗ ಡೆಲಿವರಿ ಕೊಡ್ತಾ ಇಲ್ಲ. ಅವರು ನಾಳೆ ಕೊಡ್ತಾರೆ ಡೆಲಿವರಿ. ನಾಳೆನೂ ಆಗ್ಬೋದು, ನಾಳೆ ಒಂದು 25 ಬಂದರೆ ಕೊಡ್ತಾರೆ, ಇನ್ನೊಂದು 25 ಇದ್ದರೆ ನಾಳೆ ಕೊಡ್ತಾರೆ. ಇಲ್ಲ, ಸಿಲಿಂಡರ್ ಬರ್ತಾವೆ. ಭಾಳ ಸಂಖ್ಯೆಯಲ್ಲಿ ಸಿಲಿಂಡರ್ಗಳು ಡೆಲಿವರಿ ಕೊಡ್ತಾವ್ರೆ. ಎಸ್ಆರ್ ಏಜೆನ್ಸಿನೇ ತಿಂಗಳು ಸ್ಟಾರ್ಟಿಂಗ್ ಪ್ರಾರಂಭ ಆಯ್ತಿದ್ದು. ಯಾರು ನೆರೇಟ್ ಮಾಡೋದು, ಈ ಸಲ ಅದೇ ಸಮಸ್ಯೆ ಮಾಡೋದು. ಬೇರೆ ಏಜೆನ್ಸಿಗಳು ಯಾವ ಸಮಸ್ಯೆ ಇಲ್ಲ, ತಂದು ಕೊಡ್ತಾರೆ ಕರೆಕ್ಟಾಗಿ. ಎಸ್ಆರ್ ಏಜೆನ್ಸಿನ ಸಮಸ್ಯೆ ಇಲ್ಲ. ಹಳ್ಳಿಗಳು ಡೆಲಿವರಿ ಅವರೆಲ್ಲ ಅಂದರೆ ಇವಾಗ ಡೆಲಿವರಿ ಕೊಡ್ತಾ ಇಲ್ಲ. ಅವರು ನಾಳೆ ಕೊಡ್ತಾರೆ ಡೆಲಿವರಿ. ನಾಳೆನೂ ಆಗ್ಬೋದು, ನಾಳೆ ಒಂದು 25 ಬಂದು